ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 43 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣ. ದಾನಿಗಳು ಮತ್ತು ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲಾ ಕಾಲೇಜು ಅಭಿವೃದ್ಧಿಗೆ ಸಹಕರಿಸಲು ಶಾಸಕರ ಮನವಿ. ಮಂಗಳವಾರ ಸಾಗರಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ. ಕೆಎಫ್ಡಿ ಮತ್ತು ಹಂದಿಗೋಡು ಕಾಯಿಲೆ ಬಗ್ಗೆ ಗಮನ ಹರಿಸಲು ಶಿವಾನಂದ ಕೊಗ್ವೆ ಒತ್ತಾಯ. ನಬಾರ್ಡ್ನಿಂದ ರಾಜ್ಯಕ್ಕೆ ಹಣ ಕಡಿತ, ಸಂಸದರೇ ಧ್ವನಿ ಎತ್ತಿ ಎಂದ ವಸಂತ್ ಕುಮಾರ್. ತಾಳಗುಪ್ಪದಲ್ಲಿ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ, ನಾಡು ನುಡಿ ಉಳಿಸಲು ಸರ್ವಸನ್ನದ್ಧ ಎಂದ ದಿನೇಶ್ ಶಿರವಾಳ. ಪರಿಣಿತಿ ರಾಷ್ಟ್ರೀಯ ಸಂಗೀತ ನೃತ್ಯೋತ್ಸವದಲ್ಲಿ ಸಾಧಕರಿಗೆ ಸನ್ಮಾನ, ಮನಸ್ಸೆಳೆದ ನೃತ್ಯ ಪ್ರದರ್ಶನ. ಈಗ ಸುದ್ದಿಯ ವಿವರ. ದಾನಿಗಳು, ಸಂಘ ಸಂಸ್ಥೆಗಳು ಶೈಕ್ಷಣಿಕ ಕ್ಷೇತ್ರ ಅಭಿವೃದ್ಧಿಗೆ ಸಹಕಾರ ನೀಡಬೇಕು. ಎಲ್ಲ ಅಭಿವೃದ್ಧಿ ಸರ್ಕಾರದಿಂದ ನಿರೀಕ್ಷೆ ಮಾಡುವುದಕ್ಕಿಂತ ದಾನಿಗಳು, ಸಂಘ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರ ಸುಧಾರಣೆ ತಮ್ಮ ಜವಾಬ್ದಾರಿ ಎನ್ನುವುದನ್ನು ಅರಿತುಕೊಳ್ಳಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ಎಂಆರ್ಐಎಲ್ ಸಂಸ್ಥೆ ವತಿಯಿಂದ ಕಾಲೇಜಿನಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ನೀಡಿರುವ 43 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ನೂತನವಾಗಿ ಒಂದು ಶೌಚಾಲಯಕ್ಕಾಗಿ ಎಂಆರ್ಪಿಎಲ್ ಸಂಸ್ಥೆ ಅವರ ಅನುದಾನದಲ್ಲಿ ಸುಮಾರು 43 ಲಕ್ಷ ರೂಪಾಯಿಯನ್ನ ಕಂಪನಿ ಇವತ್ತು ಬಿಡುಗಡೆ ಮಾಡಿದೆ. ನಿಜವಾಗಲೂ ಖುಷಿ ಆಗುತ್ತೆ. ಇವತ್ತು ಶೈಕ್ಷಣಿಕ ಇದಕ್ಕೆ ಒಂದು ಕ್ರಾಂತಿ ಅಂತ ಹೇಳ್ಬೋದು ಈ ತರ ಕೊಟ್ಟಾಗ. ಯಾಕಂದ್ರೆ ಅಜಿಂ ಪ್ರೇಮ್ಜಿ ಅವರು ಈ ಶೈಕ್ಷಣಿಕ ಕ್ಷೇತ್ರಕ್ಕೆ 1500 ಕೋಟಿ ಕೊಟ್ಟಿದ್ರು. ಹಾಗೆ ಈ ತರ ಎಲ್ಲಾ ಸಂಘ ಸಂಸ್ಥೆಗಳು ಇವತ್ತು ಈ ರೀತಿಯ ನಮ್ಮ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡುವಂತ ಭಾವನೆಗಳು ಇಟ್ಕೊಂಡ್ರೆ ಖಂಡಿತವಾಗಲೂ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಮಾಡಬಹುದು. ನಿಜವಾಗಲೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಒಂದು 21 ಲಕ್ಷ ರೂಪಾಯಿ ಹತ್ತತ್ರ ಶೌಚಾಲಯ ಮಾಡ್ಲಿಕ್ಕೆ ಒಳ್ಳೆಯ ಅದ್ಭುತವಾದಂತ ಶೌಚಾಲಯ ಬರ್ತಾ ಇದೆ. ಈ ರೀತಿ ಶೌಚಾಲಯ ಮಾಡಕ್ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ. ಯಾಕಂದ್ರೆ ಸರ್ಕಾರದ ಹಣ ಅಷ್ಟೊಂದು ಸಿಗೋದಿಲ್ಲ ನಮಗೆ. ಆದ್ರೂ ಸಹ ಈ ಸಂಸ್ಥೆ ಎಂಆರ್ಪಿಎಲ್ ಅವ್ರ ಸಂಸ್ಥೆಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುವ ಮೂಲಕ ದೊಡ್ಡ ಮೊತ್ತ ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಕಾಲೇಜುಗಳಲ್ಲಿ ಶೌಚಾಲಯಗಳು ಬಹಳ ಚೆನ್ನಾಗಿರ್ಬೇಕು. ಅದು ಬಹಳ ಪ್ರಮುಖ. ಯಾಕಂದ್ರೆ ದೊಡ್ಡ ಮಕ್ಕಳಾಗಿರೋದ್ರಿಂದ ಶೌಚಾಲಯ ತುಂಬಾ ಗಲೀಜಾಗಿರ್ಬಾರ್ದು, ತುಂಬಾ ಚೆನ್ನಾಗಿರ್ಬೇಕನ್ನೋ ಉದ್ದೇಶದಿಂದ ಒಂದು ಕಾನ್ಸೆಪ್ಟ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ಪ್ರಾಚಾರ್ಯ ಸತ್ಯನಾರಾಯಣ್, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಬಿಎ ಎಂದುದರ ಬೇಸೂರು, ಸುರೇಶ್ ಬಾಬು, ಕಲಸಿ ಚಂದ್ರಪ್ಪ, ಸಲೀಂ, ಎಲ್ ಚಂದ್ರಪ್ಪ, ಗಣಪತಿ ಮಂಡಗಳಲೆ, ಉಮೇಶ್ ಸೂರನಗದ್ದೆ, ಭವ್ಯ ಇನ್ನಿತರರು ಹಾಜರಿದ್ದರು. ಮಂಗಳವಾರ ಸಾಗರಕ್ಕೆ ಭೇಟಿ ನೀಡುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೆಎಫ್ಡಿ ಮತ್ತು ಹಂದಿಗೋಡು ಕಾಯಿಲೆ ಕುರಿತು ಗಂಭೀರ ಗಮನ ಹರಿಸಬೇಕು ಎಂದು ರಾಜ್ಯ ರೈತ ಸಂಘ ಉಪಾಧ್ಯಕ್ಷ ಶಿವಾನಂದ ಕೊಗ್ವೆ ಒತ್ತಾಯಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗ ನಮ್ಮ ಮಲೆನಾಡಲ್ಲಿ ಪ್ರಕೃತಿ ಸೌಂದರ್ಯಕ್ಕೆ, ಜೀವ ವೈವಿಧ್ಯತೆಗೆ ಎಲ್ಲದಕ್ಕೂ ಕೂಡ ಬಹಳ ಹೆಸರುವಾಸಿಯಾದಂಥ ಪ್ರದೇಶ. ಆದರೆ ಮಲೆನಾಡಲ್ಲಿ ಬಹಳ ವರ್ಷದಿಂದ ನೋಡ್ತಾ ಇದ್ದೀವಿ, ಇಲ್ಲಿಯ ನಿವಾಸಿಗಳಿಗೆ, ಮಲೆನಾಡಿನ ನಿವಾಸಿಗಳಿಗೆ ಹಲವಾರು ವರ್ಷಗಳಿಂದ ಕೆಲವು ಸಂಕಟಗಳು ಇದ್ದಾವೆ. ಸಂಕಟಗಳು ಅಂದರೆ ಈಗ ಮಂಗನ ಕಾಯಿಲೆ ಅಂತ ಸುಮಾರು 1965ರಲ್ಲಿ ಅದನ್ನು ಕಂಡುಹಿಡಿದ್ರು. ಕ್ಯಾಸ್ನೂರ್ ಫಾರೆಸ್ಟ್ ಕಾಯಿಲೆ ಡಿಸೀಜ್ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಅದರ ಬಹಳ ದೀರ್ಘವಾದ ಕಾಲ ಸಂಶೋಧನೆ ಮಾಡಿದ್ರು, ಅದಕ್ಕೆ ವ್ಯಾಕ್ಸಿನ್ನು ಕಂಡುಹಿಡಿದ್ರು, ಆಮೇಲೆ ಅದರ ಮೂಲನೂ ಕಂಡುಹಿಡಿದ್ರು. ಅದು ವೈರಸ್ ಇಂದ ಬರೋದು. ಒಂದು ಉಣಗ ಅಂದ್ರೆ ಅದು ಅಫೆಕ್ಟೆಡ್ ಅಂದ್ರೆ ವೈರಸ್ ಅಂಟಿಕೊಂಡಿರೋ ಅಂತ ಒಂದು ಉಣಗ ಮಂಗನ ಕಚ್ಚಿದಾಗ ಅಥವಾ ಯಾವುದೇ ಪ್ರಾಣಿ ಕಚ್ಚಿದಾಗ ಅದು ಮತ್ತೆ ಮನುಷ್ಯನ ಕಚ್ಚಿದಾಗ ಅವು ಮಂಗನ ಕಾಯಿಲೆ ಅಂದ್ರೆ ಫೀವರ್, ವೈರಸ್ ಫೀವರ್ ಬರುತ್ತೆ ಅಂತೇಳಿ. ಇದು ಇಡೀ ದಕ್ಷಿಣ ಭಾರತದ ಒಂದು 3 ರಾಜ್ಯದಲ್ಲಿ ಬಹಳ ವರ್ಷದಿಂದ ಕಾಣಿಸ್ಕೊಂಡಿದೆ. ಅದರಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ. ಪ್ರತಿ ವರ್ಷ 400ರಿಂದ 500 ಜನ ಸಾವಿಗೀಡಾಗ್ತಾ ಇದ್ದಾರೆ. ಅಂದರೆ ಒಂದು ಫೇಟಲ್ ಡಿಸೀಜ್, ಇದು ಮಾರಣಾಂತಿಕ ಕಾಯಿಲೆ ಅನ್ನೋದು ಈಗಾಗಲೇ ಸಾಕಷ್ಟು ವರದಿಗಳಲ್ಲಿ ಇದೆ.
ಕರ್ನಾಟಕದಲ್ಲಿ ನಮ್ಮ ಮಲೆನಾಡಲ್ಲೂ ಪ್ರದೇಶ, ಎಸ್ಪೆಷಲಿ ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ವರ್ಷ ಮಳೆಗಾಲದ ಪೂರ್ವದಲ್ಲಿ ಕಾಣಿಸ್ಕೊಳ್ತಾ ಬಂದಿದೆ. ಈ ಕಾಯಿಲೆಗೆ ಕಳೆದ ಒಂದು 3 ವರ್ಷದ ಹಿಂದೆ ಕಾರ್ಗಲ್ ಹತ್ರ ಅರಳಗೋಡ ಸುತ್ತಮುತ್ತಲ ಪಂಚಾಯತಿ ಏರಿಯಾದಲ್ಲಿರುವಂಥ ಹಳ್ಳಿಗಳಲ್ಲಿ ಸುಮಾರು 11 ರಿಂದ 12 ಜನ ಏನೋ ಸಾವಿಗೀಡಾಗ್ತಾರೆ. 23 ಸಾರಿ, ನಾನು ಸ್ವಲ್ಪ ಅದು ಮಿಸ್ಟೇಕ್ ಮಾಡ್ಕೊಂಡೆ. 23 ಜನ ಅಂದ್ರೆ ಅದರ ಅಗಾಧತೆ ಎಷ್ಟಿದೆ ಆ ಕಾಯಿಲೆ ಅನ್ನೋದ್ರ ಬಗ್ಗೆ ಆವಾಗಲೂ ನಾವು ಅಲ್ಲಿ ಕಾರ್ಗಲ್ಲಲ್ಲಿ ಆ ಸರ್ಕಲಲ್ಲಿ ಒಂದು ಧರಣಿ ಮಾಡಿದ್ವಿ. ಒಂದು ಇಡೀ ದಿವಸ ಧರಣಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ, ಇಲ್ಲಿ ವೈರಸ್ ಸಂಶೋಧನಾ ಕೇಂದ್ರ ಇಲ್ಲೇ ಆಗಬೇಕು ಸಾಗರದಲ್ಲಿ. ಯಾಕಂದ್ರೆ ಈಗ ಅದು ಪೂನಾದಲ್ಲಿದೆ. ಯಾವುದೇ ಒಂದು ಕಾಯಿಲೆ ಸಂತ್ರಸ್ತರ ರಕ್ತ ರಿಪೋರ್ಟು ಪೂನಾಕ್ಕೆ ಹೋಗಿ ಬರಬೇಕು. ಅದು KFD ವೈರಸ್ಸು ಅಥವಾ ಇನ್ಯಾವುದೋ ವೈರಸ್ಸು ಅಂತೇಳಿ ಕಂಡಿಡ್ಲಿಕ್ಕೆ ತುಂಬಾ ದೀರ್ಘ ಟೈಮ್ ತೊಗೊಳೋದ್ರಿಂದ ಅಷ್ಟರೊಳಗೆ ರೋಗಿ ಪರಿಸ್ಥಿತಿ ಚಿಂತಾಜನಕ ಆಗಿರುತ್ತೆ, ನಡೀತಾ ಇರೋದು. ಆದ್ರಿಂದ ತಕ್ಷಣ ನಮಗೆ ಆ ವೈರಸ್ಸಿನ ಸಂಶೋಧನೆ ಆಗ್ಬೇಕು ಅಂತಂದ್ರೆ ಇಲ್ಲಿ ಕೇಂದ್ರ ಆಗ್ಬೇಕು, ಇಲ್ಲಿ ಹತ್ರ ಆಗ್ಬೇಕು. ಈಗ ಯಾವಲ್ಲಿ ಕಾಯಿಲೆ ತುಂಬಾ ಹರಡ್ಕೊಂಡಿದೆ ಆ ಏರಿಯಾದಲ್ಲಿ ಆದ್ರೆ ಬಹಳ ಜನ ಉಳಿಸಕ್ ಸಾಧ್ಯ ಇದೆ, ಬೇಗ ಉಳಿಸಕ್ ಸಾಧ್ಯ ಇದೆ. ಆದ್ರಿಂದ ಇದನ್ನ ಕೇಳಿದ್ವಿ ನಾವು ಆವಾಗಲೇ, ಕಳೆದ ಇದರಲ್ಲೇ ಸರ್ಕಾರ ಕೇಳಿದ್ವಿ, ಭರವಸೆನೂ ಕೂಡ ಕೊಟ್ಟಿದ್ರು. ಬಟ್ ಅದು ಈವರೆಗೂ ಈಡೇರಿಲ್ಲ. ಈ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೀವಿ, ಈ ಹಂದಿಗೋಡು ಕಾಯಿಲೆ ಸಂಶೋಧನಾ ಕೇಂದ್ರ, ಮಂಗನ ಕಾಯಿಲೆ ಸಂಶೋಧನಾ ಕೇಂದ್ರ ಇಲ್ಲಿ ಆಗ್ಬೇಕು. ಇಲ್ಲೇ ಸಾಗರದಲ್ಲೇ ಸ್ಥಾಪನೆ ಆಗಬೇಕು. ಅದಕ್ಕೆ ವಿಜ್ಞಾನಿಗಳು ನೇಮಿಸ್ಬೇಕು. ಮತ್ತೆ ವ್ಯಾಕ್ಸಿನೇಷನ್ ಇದೆಯಲ್ಲ, ಅದು ಸಮಯಕ್ಕೆ ಸರಿಯಾಗಿ ಸಿಗಂಗ ಆಗಬೇಕು ವ್ಯಾಕ್ಸಿನ್. ಯಾಕಂದ್ರೆ ಕಾಯಿಲೆ ಬಂದ್ಮೇಲೆ ವ್ಯಾಕ್ಸಿನ್ ಹುಡ್ಕಕ್ಕೆ ಹೋದ್ರೆ ಅದು ಎಲ್ಲಿ ತಯಾರಾಗಿರುತ್ತೆ ಅದು. ಅದಕ್ಕಾಗಿ ಪೂರ್ವ ಸಿದ್ಧತೆ ಬೇಕು. ಆರೋಗ್ಯ ಇಲಾಖೆಯವರು ಅದನ್ನ ಮಾಡಬೇಕು. ಕರ್ನಾಟಕ ಸರ್ಕಾರ ಮನಸ್ಸು ಮಾಡಬೇಕು ಅಂತ ಮೊದಲನೇ ನಮ್ದು ಒತ್ತಾಯ. ಎರಡನೇದು ಹಂದಿಗೋಡು ಸಿಂಡ್ರೋಮ್. ಇದು ಕೂಡ 1974, ಸುಮಾರು 50 ವರ್ಷ ಆಯ್ತು. ಈಗ ಅರ್ಧ ಶತಮಾನ ಕಳೆದೋಯ್ತು. ಅದಕ್ಕೆ ಮೂಲನೂ ಗೊತ್ತಾಗ್ಲಿಲ್ಲ, ಪರಿಹಾರನೂ ಕೂಡ ಕಂಡಿಡ್ದಿಲ್ಲ. ಬಟ್ ಸಂಶೋಧನೆ ಆಯ್ತು ಆ ಕಾಲದಲ್ಲಿ. ಸುಮಾರು ನಾವು 81, 82ರಲ್ಲಿ ನಾವೊಂದು ಜಾಥಾ ಮಾಡಿದ್ವಿ, ಆ ಕಾಯಿಲೆ ಸಂತ್ರಸ್ತನೆಲ್ಲ ಕರ್ಕೊಂಡು ಬಂದು DSS ಇಂದ. ಆವಾಗ ದಲಿತ ಸಂಘರ್ಷ ಸಮಿತಿಯವರು ನಾವು ಹಳ್ಳಿ ಹೋಗಿ ಬಹಳ ಜನ ಕಂಡು ಅವರ ಪರಿಸ್ಥಿತಿ ನೋಡಿ ನಾವೊಂದು ಇದನ್ನು ಮಾಡಿದ್ವಿ, ಪಾದಯಾತ್ರೆನ. ಯಂದಗೋಡಿಯಿಂದ ಸಾಗರದ AC ಆಫೀಸ್ವರೆಗೂ ಪಾದಯಾತ್ರೆ ಮಾಡಿ ಧರಣಿ ಮಾಡಿದ್ವಿ. ಆವಾಗ ಶಾಸಕರು ಎಲ್ ಟಿ ತಿಮ್ಮಪ್ಪ ಹೆಗಡೆಯವರು ತಕ್ಷಣ ಬಂದರು, ಪ್ರತಿಕ್ರಿಯಿಸಿದ್ರು. ಮತ್ತೆ ಹೋಗಿ ಮಾರನೇ ಕೆಲವೇ ದಿವಸಗಳಲ್ಲಿ ಶಾಸನಸಭೆಗಳು ಕೂಡ ಅದೊಂದು ಚರ್ಚೆ ಆದಂಗೆ ಆಯಿತು. ಅದೊಂದು ವಿಷಯ ಸರ್ಕಾರದ ಗಮನಕ್ಕೂ ಕೂಡ ಬಂತು. ಹಾಗೆ ಸ್ಪೆಷಲ್ ವಾರ್ಡ್ ಕೂಡ ಮಾಡಿದ್ರು, ಒಂದು 30 ಹಾಸಿಗೆ ಒಂದು ಸ್ಪೆಷಲ್ ವಾರ್ಡ್ ಮಾಡಿದ್ರು. ಅದು ಹಾಗೆ ಒಂದು 10 ಸಿಬ್ಬಂದಿಗಳು ಕೂಡ ಕೆಲವು ನೇಮಿಸಿದ್ರು, ವೆಹಿಕಲ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಅಲ್ಲಿ ಔಷಧಿ ಇರಲಿಲ್ಲ. ಔಷಧಿ ಅಂದ್ರೆ ಅದಕ್ಕೆ ಬೇಕಾದಂಥ ಔಷಧಿ ಇಲ್ಲ ಅಂತಂದ್ರೆ ಆ ಕಾಯಿಲೆ ಹೆಂಗೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಅದು ಮೂಳೆಗೆ ಸಂಬಂಧಪಟ್ಟಂತ ರೋಗ. ಅಂಗವಿಕಲರಾಗ್ತಾರೆ. ಸೊಂಟ ಎಲ್ಲ ಸೊಂಟ ತಿರ್ಪು ಹೋಗೋದು, ಕಾಲು ಕೈಯೆಲ್ಲ ಮುಳ್ಳು ಇದಾಗೋದು, ಬೆಳವಣಿಗೆ ಕುಬ್ಜಾಗೋದು, ಈ ಥರದ ಕಾಯಿಲೆಗಳಿಗೆ ಔಷಧಿನೇ ಕಂಡಿಡಲಿಲ್ಲ. ಅದಕ್ಕೆ ಅವತ್ತಿನ ನಮ್ಮ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ, ಉನ್ನತ ವೈದ್ಯಕೀಯ ಪರಿಷತ್ ಇದೆಯಲ್ಲ, ಭಾರತೀಯ ವೈದ್ಯಕೀಯ ಪರಿಷತ್ ಅಂದ್ರೆ ಬಹಳ ಎಕ್ಸ್ಪರ್ಟ್ಸ್ಗಳ ಒಂದು ತಂಡ. ಅದು ಆ ತಂಡಕ್ಕೆ ತಕ್ಷಣ ಶಿಫಾರಸು ಮಾಡ್ಬೇಕಂತ ಹೇಳಿದ್ವಿ. ಸರ್ಕಾರ ಶಿಫಾರಸು ಮಾಡಿತು, ಅದನ್ನು ತಕ್ಷಣ ಮಾಡಿತ್ತು. ಹಾಗೆ ಅವರು ICMR ಟೀಮ್ನವರು ಒಂದು ಹೆಚ್ಚು ಕಡಿಮೆ ಒಂದು ಲಾಂಗ್ ಟೈಮ್ ತೊಗೊಂಡ್ರು, ಒಂದು 10 ವರ್ಷ ತಗೊಂಡ್ರೆ ಸಂಶೋಧನೆ ಮಾಡಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಕೊಟ್ಟೆ 15 ವರ್ಷ ಆಗೋಯ್ತು. ಸರ್ಕಾರದ ಮೆಡಿಕಲ್ ಏನಿದೆ ವೈದ್ಯ ಇಲಾಖೆಯ ಕಾರ್ಡ್ರೇಜ್ ಒಳಗಡೆ ಭದ್ರವಾಗಿ ಅಲ್ಲಿ ಇಟ್ಟುಬಿಟ್ಟಿದ್ದಾರೆ. ಅದು ಅವ್ರು ಏನು ವರದಿ ಕೊಟ್ಟರು, ಏನು ಪರಿಹಾರ ಸೂಚಿಸಿದಾರೆ ಅವನ್ನೆಲ್ಲ ಸರ್ಕಾರ ಗಮನಿಸಲೇ ಇಲ್ಲ, ಈವರೆಗೂ ಗಮನಿಸಿಲ್ಲ, ಯಾವುದೇ ಸರ್ಕಾರ ಮಾಡಿಲ್ಲ. ಅದನ್ನು ಮೊದಲು ಮಾಡಬೇಕು. ಅವರು ಬಹಳ ತಾಂತ್ರಿಕವಾದ ವೈಜ್ಞಾನಿಕವಾದ ಅನೇಕ ಇದನ್ನ ಸಲಹೆ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಯ್ತು. ಯಾಕಂದ್ರೆ ಡಾಕ್ಟರ್ ಅಗರ್ವಾಲ್ ಅನ್ನೋರು ತಂಡ ತುಂಬಾ ಕೆಲಸ ಮಾಡಿದೆ. ಅವರು ಕೆಲವು ಇವ್ರನ್ನ ಆಪರೇಷನ್ ಕೂಡ ಮಾಡಿದ್ರು, ಮೂಳೆ ಆಪರೇಷನ್ ಮಾಡಿದವರು ಸಕ್ಸಸ್ ಆದ್ರು. ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ND ವಸಂತಕುಮಾರ್ ಮಾತನಾಡಿ, ಕರ್ನಾಟಕದ ಮಣ್ಣಿನ ಮಗ ದೇವೇಗೌಡರು, ಮಣ್ಣಿನ ಮೊಮ್ಮಗ ಕುಮಾರಸ್ವಾಮಿ, ರೈತರ ಮಗ ಯಡಿಯೂರಪ್ಪ,
ಮೊಮ್ಮಕ್ಕಳು ವಿಜಯೇಂದ್ರ ಮತ್ತು ರಾಘವೇಂದ್ರನ ಕುರಿತು ಒಂದೆರಡು ಮಾತಾಡಬೇಕಾಗಿದೆ. ಅದರ ಜೊತೆಗೆ ಕರ್ನಾಟಕದ ಎಲ್ಲ ಸಂಸದರು. ಯಾಕೆ ಅಂತ ಹೇಳಿದರೆ, ಕಳೆದ ಚುನಾವಣೆಯಲ್ಲಿ ನಾವು BJPಯನ್ನು ಸೋಲಿಸಿ ಅಂತಲೇ ನಾವು ಒಂದು ಚುನಾವಣಾ ಪ್ರಚಾರ ಮಾಡಿದ್ದೀವಿ. ಯಾಕೆ ಅಂತೇಳಿ ರೈತ ವಿರೋಧಿ ಅನ್ನೋದು ಅದು ಇವತ್ತು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ನಬಾರ್ಡಿನಿಂದ ಬರ್ತಕ್ಕಂಥ ಏನು 82ನೇ ಇಸ್ವಿಯಿಂದ ಇಲ್ಲಿ ತನಕ ನಬಾರ್ಡಿಂದ ಬರ್ತಕ್ಕಂಥ ಸುಮಾರು ಪ್ರತಿ ವರ್ಷ 5,000, 6,000, ಕಳೆದ ವರ್ಷ 5,600 ಕೋಟಿ ಬಂದಿತ್ತು. ಅದನ್ನ ರಿಸರ್ವ್ ಬ್ಯಾಂಕ್ ಕೂಡ 11% ಜಾಸ್ತಿ ಮಾಡಬೇಕು ಅಂದಿದೆ. ಬಜೆಟ್ನಲ್ಲಿ ಕೂಡ ಓಕೆ ಆಗಿದೆ, ಎಲ್ಲ ಆಗಿದೆ. ಈಗ ಅದನ್ನ 58% ಕಡಿಮೆ ಮಾಡಿ 5,600 ಕೋಟಿಯಿಂದ 2,340 ಕೋಟಿಗೆ ಇಳಿಸಿದ್ದಾರೆ ಈ ಸರಿ ಕರ್ನಾಟಕಕ್ಕೆ ಕೊಡ್ತಕ್ಕಂಥದ್ದು. ದೇಶಕ್ಕೆ ಅನ್ನ ಬೆಳೆಯಕ್ಕೆ ರೈತರು ಎಲ್ಲರನ್ನೂ ಸಾಕ್ಲಿಕ್ಕೆ ಬೇಕು, ಆದರೆ ರೈತರಿಗೆ ಸಾಲ ಕೊಡ್ಲಿಕ್ಕೆ ಬೇಡ. ಆದರೆ ಕೈಗಾರಿಕೋದ್ಯಮಿಗಳಿಗೆ 20 ಲಕ್ಷ 28 ಲಕ್ಷ ಕೋಟಿಯನ್ನ ಮನ್ನಾ ಮಾಡ್ತಾರೆ. ಬರೀ ಒಂದು 5,600 ಕೋಟಿಗೆ ಮತ್ತೆ ಕಡಿಮೆ ಮಾಡಿದ್ದಾರೆ. ಇಂಥ ಅವೈಜ್ಞಾನಿಕ ವಿಧಾನವನ್ನು ಅನುಸರಿಸಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್, ಮೋದಿ ಅವರ ವಿರುದ್ಧವಾಗಿ ಬಹುದೊಡ್ಡ ಜನಾಂದೋಲನ ದೇಶಾದ್ಯಂತ ನಡೀತಾ ಇದೆ. ಕಳೆದ ಚುನಾವಣೆಯಲ್ಲೂ ಮಾಡಿದರೂ ಕೂಡ ಕೆಲವರು ಅದನ್ನು ಹಗುರವಾಗಿ ತಗೊಂಡ್ರು. ಈಗ ಮತ್ತೆ ಸಾಬೀತು ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೊಮ್ಮಾಯಿಯವರ ಭಾಷೆಯಲ್ಲಿ, ಎಲ್ಲ ಸಂಸದರು ಮತ್ತು ಮಣ್ಣಿನ ಮಕ್ಕಳಿಗೆಲ್ಲ ನಿಮ್ಗೆ ರೈತರ ಬಗ್ಗೆ ಅಂತ ಕಾಳಜಿ ಅಂತ ಇಲ್ಲ. ನಿಮ್ಮ ದಮ್ಮು ಇದ್ರೆ, ತಾಕತ್ತಿದ್ರೆ, ಯೋಗ್ಯತೆ ಇದ್ರೆ ಹೋಗಿ ಮೋದಿ ಎದುರಿ ನಿಂತು ಹೇಳಿ. ಯಾಕೆ ನಬಾರ್ಡಿನ ಪುನರ್ಧನ ಇದೇನು ಮತ್ತೇನು ಹೊಸ ಕೊಡ್ತಾ ಇರೋದಿಲ್ಲ. ಪ್ರತಿ ವರ್ಷ ಸಾಲ ಕಟ್ತೀವಿ, ಅವರು 4.5% ಬಡ್ಡಿ ತಗೊಳ್ತಾ ಇದ್ದಾರೆ. ಹಾಗೇನು ಕೊಡ್ತಾ ಇಲ್ಲ ಇಲ್ಲಿ ಕರ್ನಾಟಕಕ್ಕೆ. 4.5% ಬಡ್ಡಿ ತಗೊಂಡು ಕೊಡೋ ಸಾಲವನ್ನ ಪ್ರತಿ ವರ್ಷ ವಾಪಸ್ ಕೊಟ್ಟು ಮತ್ತೆ ತಗೊಳ್ತಕ್ಕಂಥ ಸಾಲವನ್ನ ಈ ಸರಿ 58% ಕಡಿತ ಮಾಡಿದ್ದಾರೆ. ಅದನ್ನ ಯೋಗ್ಯತೆ ತಾಕತ್ತಿದ್ರೆ ಕರ್ನಾಟಕದ ಎಲ್ಲ BJP, ಕಾಂಗ್ರೆಸ್ ದಳ ಯಾವುದೇ ಇರ್ಬೋದು, ಎಲ್ಲರೂ ಹೇಳಿ ಮೋದಿ ಎದುರು ನಿಲ್ಬೇಕು ಅಂತ ಒಂದು ತಾಕತ್ತನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ವಿನಂತಿಸ್ತೀನಿ. ಗೋಷ್ಠಿಯಲ್ಲಿ ನಗರಸಭಾ ಮಾಜಿ ಸದಸ್ಯ ಸುಂದರ್ ಸಿಂಗ್, ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದ ರಾಜ್ಯ ಸಂಚಾಲಕ ರಾಮಣ್ಣ ಹಸಲೂರು, ರೈತ ಮುಖಂಡ UP ಜೋಸೆಫ್ ಇನ್ನಿತರರು ಹಾಜರಿದ್ದರು. ತಾಳಗುಪ್ಪದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಅಧ್ಯಕ್ಷ ರಾಮು ಗುಡ್ಡೆಮನೆ ಸಾರಥ್ಯದಲ್ಲಿ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ನಡೆಯಿತು. ಕನ್ನಡ ಬಾವುಟ ರಾಷ್ಟ್ರಧ್ವಜಾರೋಹಣವನ್ನು ನಿಸರ್ಗ ಶಿಶು ವಿಹಾರದ ಮುಖ್ಯ ಶಿಕ್ಷಕಿ ಪುಷ್ಪಾ ಧ್ವಜಾರೋಹಣ ನೆರವೇರಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಮಾತನಾಡಿ, ನಮಗೆ ಮಾತು ಬಂದ್ರು, ನಮಗೆ ಒಂದು ಭಾಷೆ ಇದ್ರು ಕೂಡ 90% ನಮ್ಮವರು ಸೇರಿದ 90% ಜನ ಬೇರೆ ಭಾಷೆಯಲ್ಲಿ ವ್ಯವಹರಿಸ್ತಾ ಇರುವಾಗ ನಾವು ಮೂಗರಾಗ್ತಾ ಇದ್ದೇವೆ. ನಮಗೆ ಬೇರೆ ಭಾಷೆ ಬರ್ತಾ ಇಲ್ಲ. ನಮ್ಮೂರಲ್ಲಿ ನಮ್ಮ ಭಾಷೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಯಾರು ಇಲ್ಲ. ಹಾಗಾಗಿ ಕೆಲವರು ಅನ್ಕೊಂಡಿದ್ದಾರೆ ಇಂಗ್ಲಿಷಲ್ಲಿ ಮಾತಾಡಿದ್ರೆ, ಹಿಂದಿಲಿ ಮಾತಾಡಿದ್ರೆ ಅದೇನೋ ಒಂದು ರೀತಿಯ ಬಹಳ ದೊಡ್ಡ ಗೌರವ ಅಂತೇಳಿ. ದಯವಿಟ್ಟು ಆಗ ಅನ್ಕೊಳ್ಬೇಡಿ. ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ ಕನ್ನಡ. ನಾವು ಎಲ್ಲೂ ಹೋದ್ರೂ ಕನ್ನಡದಲ್ಲೇ ಮೊದಲು ಮಾತಾಡಬೇಕು. ನಿಮಗೆ ಬಹಳ ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ನಾವು ಹಿಂದೆ ಒಂದು ನಮ್ಮ ಜಿಲ್ಲೆಯ ಮುಳುಗಡೆ ಸಂತ್ರಸ್ತರ ವಿಚಾರದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಪಾದಯಾತ್ರೆ ಮುಖಾಂತರ ಲಿಂಗನ ಮಕ್ಕಿ ಚಲೋ ಅಂತ ಹೇಳಿ ಈ ತಾಳಗುಪ್ಪಕ್ಕೆ ಬಂದಿದ್ವಿ. ನೀವೆಲ್ಲ ನೋಡಿದ್ರಿ. ತಾಳಗುಪ್ಪದಲ್ಲಿ ನಮ್ಮ ರೈತ ಸಂಘದ ಪ್ರಮುಖರು, ನಾಯಕರು, ಮುಖಂಡರು, ತಾಯಂದ್ರೆಲ್ಲ ಬಹಳ ಅದ್ಭುತವಾಗಿ ನಮ್ಮನ್ನು ನೋಡ್ಕೊಂಡ್ರು. ಅನ್ನ, ಆಹಾರ, ನೀರು ಕೊಟ್ಟು ನಮ್ಮನ್ನ ಮುಂದೆ ಕಳಿಸ್ಕೊಟ್ರು. ಆ ಹೋರಾಟದ ಭಾಗವಾಗಿ ಸರ್ಕಾರ ನಮ್ಮನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡ್ತು. ಮಾತುಕತೆ ಮಾಡೋಣ ಬನ್ನಿ ಅಂತ. ಆವತ್ತು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನ ನೇತೃತ್ವದಲ್ಲಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಶಾಲಿನಿ ರಜನೀಶ್ ಅವರ ಸಮ್ಮುಖದಲ್ಲಿ ಸಭೆ ಆರಂಭ ಆದಾಗ ನಮ್ಮ ಅಹವಾಲನ್ನ ಕೇಳ್ತಾರೆ. ಮೊದಲು ನಮ್ಮ ಸಮಸ್ಯೆಯನ್ನ ಕೇಳ್ತಾರೆ. ಅದಕ್ಕೆ ಉತ್ತರವನ್ನ ಕೊಡುವ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಯಾವ್ಯಾವ ನಿರ್ಧಾರಗಳಾಗಿದೆ ಅಂತೇಳಿ ಬೇರೆ ಬೇರೆ ಇಲಾಖೆಯ ಪುರುಷ ಅಧಿಕಾರಿಗಳನ್ನ ತಾಯಿ ಪ್ರಶ್ನೆ ಮಾಡ್ತಾರೆ. ಆ ಪುರುಷ ಅಧಿಕಾರಿಗಳು ಅಂದ್ರೆ ಕೆಲವು ಇಲಾಖೆಯ ಸೆಕ್ರೆಟರಿಗಳು ಅವರು ಇಂಗ್ಲಿಷ್ ನಲ್ಲಿ ಉತ್ತರ ಕೊಡ್ಲಿಕ್ಕೆ ಬಂದಾಗ ಆ ತಾಯಿ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇಂಗ್ಲಿಷ್ ನಲ್ಲಿ ಮಾತಾಡಬೇಡಿ, ಕನ್ನಡದಲ್ಲೇ ಹೇಳಿ. ಅದು ನಮಗೆ ಹೆಮ್ಮೆ. ಯಾಕೆ ಹೇಳಿದ್ರು ಅವರು? ಹಾಗಾದ್ರೆ ಶಾಲಿನಿ ರಜನೀಶ್ಗೆ ಇಂಗ್ಲಿಷ್ ಅರ್ಥ ಆಗಲ್ವೇ?
ಅರ್ಥ ಆಗತ್ತೆ. ಸಮಸ್ಯೆ ಹೊತ್ತು ಬಂದಿರ್ತಕ್ಕಂಥ ರೈತರು ಎಲ್ರಿಗೂ ಇಂಗ್ಲಿಷ್ ಬರೋದಿಲ್ಲ ಅನ್ನೋ ಒಂದು ಕಾಳಜಿ ತಾಯಿದು. ಹಾಗಾಗಿ ನಾವು ಸಣ್ಣ ಪುಟ್ಟ ಜವಾಬ್ದಾರಿಗಳು ಸಿಕ್ಕಿದ ತಕ್ಷಣ ನಮ್ಮನ್ನ ನಾವು ಮರಿತೇವೆ. ಸಣ್ಣ ಸಣ್ಣ ಅಧಿಕಾರ ಸಿಕ್ಕಿದ ತಕ್ಷಣ ನಮ್ಮನ್ನ ನಾವು ಮರಿತೇವೆ. ನಮ್ಮವರ ಮೇಲೇನೆ ನಾವು ದಬ್ಬಾಳಿಕೆಗಳನ್ನ ಮಾಡ್ತೇವೆ. ನಿಲ್ಲಬೇಕದು. ಮೊದಲು ಕರ್ನಾಟಕ ರಕ್ಷಣೆ ಅನ್ನೋದಕ್ಕಿಂತ ಮೊದಲು ನಮ್ಮೂರನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು. ನಾವು ಹಣವಂತರ ಪರವಾಗಿಯೋ ನಾವು ಅಧಿಕಾರಸ್ಥರ ಪರವಾಗಿಯೋ ನಿಲ್ಲದೆ ನಮ್ಮವರ ಪರವಾಗಿ ನಿಲ್ಲಬೇಕು. ಇವತ್ತು ಈ ರಸ್ತೆ ಅಗಲೀಕರಣ ಮಾಡ್ತಾರೆ ಅಂತ ಬಂದಾಗ ಈ ಅಕ್ಕಪಕ್ಕದಲ್ಲಿ ಹಲವಾರು ಜನ ಜೀವನ ಕಳ್ಕೊಂಡಿದ್ದಾರೆ. ಅವ್ರ ಅಂಗಡಿಗಳು ತೆರವಾಗುತ್ತೆ ಅನ್ನೋದು ಬಂದಾಗ ಅವ್ರಿಗಿಂತ ಮುಂಚೆ ನಮಗೆ ಅನ್ಸ್ಬೇಕು ಅವರ ಮುಂದಿನ ಹೊಟ್ಟೆ ಮಾಡಿ ಹೇಗೆ ಅಂತೇಳಿ ಅದು ರಕ್ಷಣೆ ಮಾಡ್ಕೊಳ್ತಕ್ಕಂಥ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲಾ ಹೋರಾಟದಲ್ಲೂ ಭಾಗವಹಿಸಿ ನಿಮ್ಮವನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಹೋರಾಟಗಳಲ್ಲಿ ನೀವು ಭಾಗವಹಿಸಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಅದರದೇ ಆದಂತ ಮಹತ್ವ ಇದೆ, ಅದರದೇ ಆದಂತ ಶಕ್ತಿ ಇದೆ. ಇವತ್ತೇನಾದ್ರೂ ಅಲ್ಪ ಸ್ವಲ್ಪ ಕನ್ನಡಿಗರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಮಾಲ್ತೇಶ್, ಎಸ್ಟಿಎಂಸಿ ಅಧ್ಯಕ್ಷ ನವೀನ್, ಎಎಸ್ಐ ರಮೇಶ್, ಮುಖ್ಯ ಶಿಕ್ಷಕ ರಾಮಚಂದ್ರಪ್ಪ, ಮಮತಾ, ಏಜೆಂಟ್ ಉದಯ್, ಮೆಡಿಕಲ್ ರಾಮಣ್ಣ, ಡಿಶ್ ಜಗನ್ನಾಥ್, ಮಣಿ ಗುಡ್ಡೆಮನೆ, ಅನಿಲ್ ಗುಡ್ಡೆಮನೆ ಇನ್ನಿತರರು ಹಾಜರಿದ್ದರು. ಸಾಗರದ ಗಾಂಧಿ ಮೈದಾನದಲ್ಲಿ ಪರಿಣಿತಿ ಕಲಾ ಕೇಂದ್ರ ಆಯೋಜಿಸಿದ್ದ 10ನೇ ಪರಿಣಿತಿ ಸಂಗೀತ ನೃತ್ಯೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸತೀಶ್ ಆರ್, ಮಡಿವಾಳೆಯ ಸಾಲಿ, ಎಂ ನಾಗರಾಜ್, ನಿತಿಶ್ರೀ ಪ್ರಕಾಶ್, ರಘುನಂದನ್ ಪುರೋಹಿತ್ ಅವರಿಗೆ ಪರಿಣಿತಿ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಅರುಣ್ ಕುಮಾರ್, ಟಿಡಿ ಮೇಘರಾಜ್, ಗಣೇಶ್ ಪ್ರಸಾದ್, ಕೆಎನ್ ನಾಗೇಂದ್ರ, ಮೈತ್ರಿ ಪಾಟೀಲ್, ವಿದ್ವಾನ್ ಗೋಪಾಲ್, ಮಾಧವ್ ಭಟ್, ವೀಣಾ ಬೆಳೆಯೂರು, ಶ್ವೇತಾ ಗೋಪಾಲ್ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಪಂಜಾಬ್ ರಾಜ್ಯದ ಜಾನಪದ ನೃತ್ಯ ಅತ್ಯಂತ ರೋಮಾಂಚನದಿಂದ ಕೂಡಿತ್ತು.
ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.